ಯಾವುದೇ ಒಂದು ಸಿವಿಲ್ ದಾವೆಯನ್ನು ಹೂಡಿದ ನಂತರ ಅದು ಪ್ರತಿವಾದಿಗಳಿಗೆ ಸಮನ್ಸು ಜಾರಿಯಾಗಿ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ನು ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ಗಳನ್ನು ಹಾಕಿದ ನಂತರದಲ್ಲಿ ಇಶ್ಯೂಸ್ ಅನ್ನೋದು ಉದ್ಭವ ಆಗುತ್ತೆ. ಸಿವಿಲ್ ದಾವೆಯನ್ನು ಹೂಡಿದ ನಂತರದಲ್ಲಿ ಎದುರುದಾರರಿಗೆ ಸಮನ್ಸು ಜಾರಿಯಾಗಿದ್ದರೂ ಕೂಡ ಅವರು ನ್ಯಾಯಾಲಯಕ್ಕೆ ಹಾಜರಾಗದೇ ಇದ್ದರೆ ತಮ್ಮ ರಿಟರ್ನ್ ಸ್ಟೇಟ್ಮೆಂಟನ್ನು ಅಂದರೆ ಲಿಖಿತ ಹೇಳಿಕೆಯನ್ನು ನ್ಯಾಯಾಲಯಕ್ಕೆ ಹಾಕದೇ ಇದ್ದರೆ ಅಂಥ ಸಂದರ್ಭದಲ್ಲಿ ಇಶ್ಯೂಸ್ ಫ್ರೇಮ್ ಆಗುವ ಸಾಧ್ಯತೆ ಬರೋದಿಲ್ಲ. ಯಾಕೆಂತಂದರೆ ಎರಡೂ ಪಕ್ಷಕಾರರು ಇಲ್ಲಿ ಯಾರು ದಾವೆಯನ್ನು ಹಾಕಿರ್ತಾರೆ ಅದಕ್ಕೆ ಪ್ರತಿರೋಧವನ್ನು ಯಾರು ಒಡ್ತಾರೆ ಪ್ರತಿವಾದಿಗಳು, ಆವಾಗ ಇಶ್ಯೂಸ್ ಫ್ರೇಮ್ ಮಾಡಲಿಕ್ಕೆ ಕೋರ್ಟು ಬರುತ್ತೆ. ಈ ಒಂದು ಇಶ್ಯೂಸನ್ನು CPCಯ ಆರ್ಡರ್ 14ರ ಅಡಿಯಲ್ಲಿ ಫ್ರೇಮ್ ಮಾಡಲಿಕ್ಕಾಗತ್ತೆ. ಸೊ ಈ ಇಶ್ಯೂಸನ್ನು ಫ್ರೇಮ್ ಮಾಡಬೇಕಾದ್ರೆ ಇದು ಮುಖ್ಯವಾದಂಥ ಏನೋ ಅಂಶ ಇದೆ. ಇದನ್ನು ಯಾಕೆ ಮಾಡಬೇಕು? ವಾದಿಗಳು ಇಲ್ಲಿ ದಾವೆಯನ್ನು ಹಾಕಿರ್ತಾರೆ, ಅವರ ದಾಖಲೆಗಳನ್ನು ಕೊಟ್ಟಿರ್ತಾರೆ. ಪ್ರತಿವಾದಿಗಳು ಅವ್ರಿಗೆ ಸಂಬಂಧಪಟ್ಟಂತೆ ಅವರ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ, ಅವರ ದಾಖಲೆಗಳನ್ನು ಕೊಟ್ಟಿರ್ತಾರೆ. ಆದರೆ ಇಶ್ಯೂಸ್ ಅನ್ನೋದು ಏನಕ್ಕೆ ಫ್ರೇಮ್ ಮಾಡಬೇಕು ಅಂದರೆ ಈ ಎರಡೂ ಪಕ್ಷಕಾರರು ಏನು ದಾವೆ ಸಲ್ಲಿಸಿರ್ತಾರೆ ಮತ್ತು ಲಿಖಿತ ಹೇಳಿಕೆಯನ್ನು ಸಲ್ಲಿಸಿರ್ತಾರೆ, ದಾಖಲೆಗಳನ್ನು ಏನು ಸಲ್ಲಿಸಿರ್ತಾರೆ, ಇವುಗಳನ್ನು ಪರಿಶೀಲನೆಯನ್ನು ಮಾಡಿ ಈ ಇಬ್ಬರ ಒಂದು ವಾದ ವಿವಾದಗಳು ಏನಿರ್ತದೆ ಅಂದರೆ ಅಲ್ಲಿ ಹಾಕಿರುವಂಥದ್ರಲ್ಲಿ ಪ್ರಮುಖ ಅಂಶಗಳು ಕ್ವಶನ್ಸ್ ಏನಿದೆ ಅನ್ನೋದನ್ನು ಇಲ್ಲಿ ಫ್ರೇಮ್ ಮಾಡಲಾಗುತ್ತೆ. ಆ ಪ್ರಮುಖವಾದ ಕ್ವಶನ್ಸನ್ನು ಅಂದರೆ ಈಗ ಒಂದು ಪಾರ್ಟಿಷನ್ ಸೂಟನ್ನು ಹಾಕಿದರೆ ದಾವೆಯನ್ನು ಅದು ಈಗ ಆಲ್ರೆಡಿ ಆಗಿದೆಯಾ ಅಥವಾ ಪಿತೃರ್ಜಿತ ಸ್ವತ್ತ ಅವ್ರಿಗೆ ಟೈಟ್ಲ್ ಇದೆಯಾ, ಫೈನಲಿ ಏನು ಆರ್ಡ್ರನ್ನು ಮಾಡಬೇಕು ಅಥವಾ ಅವ್ರಿಗೆ ಪೊಸಿಷನ್ ಕೊಡಿಸ್ಬೇಕಾ, ಈ ಥರದಲ್ಲಿ ಒಂದು ಅದಕ್ಕೆ ದಾವೆಗೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಆಗಿ ಇಶ್ಯೂಸನ್ನು ಫ್ರೇಮ್ ಮಾಡಲಾಗುತ್ತೆ. ಇಂಥ ಒಂದು ಇಶ್ಯೂಸನ್ನು ಫ್ರೇಮ್ ಮಾಡಿದ ನಂತರದಲ್ಲಿ ಆ ಒಂದು ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಿಸಿದಂತೆ ಯಾರ ಮೇಲೆ ಬರ್ಡನ್ ಇದೆ, ವಾದಿಗಳ ಮೇಲೆ ಇದೆಯಾ ಅಥವಾ ಪ್ರತಿವಾದಿಗಳ ಮೇಲೆ ಇದೆಯಾ ಅನ್ನೋದನ್ನು ಇಶ್ಯೂಸನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ದಾಖಲೆಗಳನ್ನು ಒದಗಿಸುವಂಥದ್ದು, ಸಾಕ್ಷಿಯನ್ನು ಒದಗಿಸುವಂಥದ್ದನ್ನು ಮಾಡಬೇಕು. ಈ ಇಶ್ಯೂಸನ್ನು ಕಡೆಗಣಿಸಿ ಅಲ್ಲಿ ಇಶ್ಯೂಸ್ ಫ್ರೇಮ್ ಆಗಿರೋದೇ ಬೇರೆ ವಿಚಾರಕ್ಕಾಗಿ ಅಥವಾ ನಾವು ಒದಗಿಸ್ತಾ ಇರುವ ದಾಖಲೆಗಳು ಸಾಕ್ಷಿಗಳೇ ಬೇರೆ ವಿಷಯಗಳನ್ನು ಒಳಗೊಂಡಿದ್ದರೆ ಅಂಥ ಸಂದರ್ಭದಲ್ಲಿ ಆ ದಾವೆಯಲ್ಲಿ ನಮ್ಮ ಮೇಲೆ ಇರುವಂಥ ಬರ್ಡನನ್ನು ನಾವು ರುಜುವಾತುಪಡಿಸಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ದಾವೆ ನಮ್ಮ ವಿರುದ್ಧವಾಗಿ ತೀರ್ಪು ಆಗುವ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಈ ದಾವೆ ಇಶ್ಯೂಸ್ ಆದ ನಂತರದಲ್ಲಿ ಅಂಥ ದಾವೆಯಲ್ಲಿ ಇಶ್ಯೂಸ್ ಏನಿರ್ತದೆ ಅದನ್ನು ಏನಾಗಿದೆ, ಈ ವಿವಿಧ ಅಂಶಗಳು ಏನಾಗಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಅದಕ್ಕೆ ತಕ್ಕಂತೆ ಸಾಕ್ಷಿಗಳನ್ನು ಮತ್ತು ದಾಖಲೆಗಳನ್ನು ಹಾಜರುಪಡಿಸಿ ನಮ್ಮ ಮೇಲಿನ ಬರ್ಡನ್ ಏನಿದೆ ಅದನ್ನು ಪ್ರೂವ್ ಮಾಡೋದಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕಾಗಿರುತ್ತೆ. ಸೊ ಈ ರೀತಿಯ ಒಂದು ವಿವಿಧ ಅಂಶಗಳು ಯಾವ ಸಂದರ್ಭದಲ್ಲಿ ಉದ್ಭವವಾಗುತ್ತೆ, ಇದರಲ್ಲಿ ಎಷ್ಟು ವಿಧಗಳಿದೆ ಅನ್ನೋದನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ವಿವಿಧ ಅಂಶಗಳು ಒಂದು ಸಿವಿಲ್ ದಾವೆಗಳಲ್ಲಿ ಅತಿ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಸೊ ಹಾಗಾಗಿ ಈ ವಿವಿಧ ಅಂಶಗಳು ರಚನೆ ಆದ ನಂತರದಲ್ಲಿ ಇವು ಏನಾಗಿದೆ ಅನ್ನೋದನ್ನು ಇದರ ಕಡೆ ಗಮನವನ್ನು ಕೊಡುವಂಥದ್ದು ಅತಿ ಮುಖ್ಯ ಆಗಿರುತ್ತೆ. ಸೊ ಹಾಗೆಯೇ ಇದರಲ್ಲಿ 3 ಥರದ ವಿವಿಧ ಅಂಶಗಳನ್ನು ನೋಡ್ಬೋದಾಗಿದೆ. ಒಂದು ದಾವೆಯನ್ನು ಹೂಡಿದ ನಂತರದಲ್ಲಿ ಅದರಲ್ಲಿ ಮೈನ್ ಇಶ್ಯೂಸನ್ನು ಫ್ರೇಮ್ ಮಾಡಲಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಆ ಇಶ್ಯೂಸ್ ಏನಿರ್ತದೆ ಅದು ಆ ದಾವೆಗೆ ಸಂಬಂಧಪಟ್ಟಂಥ ಮೈನ್ ಇಶ್ಯೂಸ್ ಆಗಿರುತ್ತೆ. ಒಂದು ವೇಳೆ ಏನಾದರೂ ಆ ಇಶ್ಯೂಸ್ ಮಾಡಿರೋಂಥದ್ದು ಇನ್ನೇನಾದರೂ ಮಾಡಬೇಕಾಗಿತ್ತು, ಇನ್ಯಾವುದಾದ್ರೂ ಬರ್ಡನ್ನ ಅಥವಾ ವಾದಿಗಳಾಗಲಿ ಪ್ರತಿವಾದಿಗಳಾಗಲಿ ಪ್ರೂವ್ ಮಾಡಬೇಕು ಅಂತ ಅನಿಸಿದರೆ ಇನ್ನೂ ಹೆಚ್ಚಿನ ಒಂದು ವಿವಿಧಾಂಶ ಬೇಕು ಅಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಅದರಲ್ಲಿ ಪ್ರತಿವಾದಿಗಳಾದರೂ ಸಲ್ಲಿಸ್ಬೋದು ಅಥವಾ ವಾದಿಗಳಾದರೂ ಸಲ್ಲಿಸ್ಬೋದು. ಇದನ್ನು ವಾದಿಗಳು ಸಲ್ಲಿಸಿದರೆ ಪ್ರತಿವಾದಿಗಳ ಗಮನಕ್ಕೂ, ಪ್ರತಿವಾದಿಗಳು ಸಲ್ಲಿಸಿದರೆ ವಾದಿಗಳ ಗಮನಕ್ಕೂ ತಂದು ನ್ಯಾಯಾಲಯ ಈ ಒಂದು ವಿವಿಧ ಅಂಶಗಳನ್ನು ರಚನೆಯನ್ನು ಮಾಡ್ಬೋದಾಗಿದೆ. ಸೊ ಹಾಗೆಯೇ ಅಡಿಷನಲ್ ಆಗಿ ಈ ರೀತಿ ಮಾಡುವಂಥದ್ದು ಅಡಿಷನಲ್ ಇಶ್ಯೂಸ್ ಆಗಿರುತ್ತೆ. ಮತ್ತು ಇನ್ನೂ ಒಂದು ಸಂದರ್ಭದಲ್ಲಿ ಅಡಿಷನಲ್ ಇಶ್ಯೂಸನ್ನು ಮಾಡಲಾಗುತ್ತೆ. ಯಾವಾಗ ಅಂದರೆ ಈ ದಾವೆಯನ್ನು ಅಮೆಂಡ್ಮೆಂಟ್ ಮಾಡಿದ ನಂತರದಲ್ಲಿ ಆ ಅಮೆಂಡ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಅಡಿಷನಲ್ ಆಗಿ ಇಶ್ಯೂಸನ್ನು ಮಾಡಬೇಕು ಅಂತ ನ್ಯಾಯಾಲಯಕ್ಕೆ ಕಂಡು ಬಂದರೆ ಅಂಥ ಸಂದರ್ಭದಲ್ಲೂ ಕೂಡ ಮಾಡುವಂಥ ಇಶ್ಯೂಸನ್ನು ಅಡಿಷನಲ್ ಇಶ್ಯೂಸ್ ಅಂತ ಹೇಳ್ತೇವೆ. ಪ್ರೈಮರಿ ಮೊದಲನೇದಾಗಿ ಮಾಡುವಂಥದ್ದು ಮೇನ್ ಇಶ್ಯೂಸ್ ಆಗಿರುತ್ತೆ, ಅನಂತರದಲ್ಲಿ ಮಾಡುವಂಥದ್ದು ಅಡಿಷನಲ್ ಇಶ್ಯೂಸ್ ಆಗಿರುತ್ತೆ. ಸೊ ಹಾಗೆ ಪ್ರೈಮರಿ ಇಶ್ಯೂಸ್ ಯಾವಾಗ ಉದ್ಭವ ಆಗುತ್ತೆ ಅಂದರೆ ಈ ದಾವೆಯನ್ನು ಸಲ್ಲಿಸಿದ ನಂತರದಲ್ಲಿ ನ್ಯಾಯಾಲಯಕ್ಕೆ ಆ ದಾವೆ ಮೈಂಟೇನಬಲ್ ಅನ್ನೋ ಒಂದು ಪ್ರಶ್ನೆ ಬಂದಾಗ, ಮುಖ್ಯವಾಗಿ ಯಾವಾಗಲೂ ಮೈಂಟೇನಬಲ್ ವಿಚಾರಕ್ಕೆ ಬಂದಾಗ
ಅದು ದಾವೆಯನ್ನು ಹಾಕಿದಂಥ ಸಂದರ್ಭ ಆಗಿರ್ಬೋದು, ಕಾಸಪಾಕ್ಷನ್ ಆಗಿರ್ಬೋದು, ಕೋರ್ಟ್ ಫೀ ಆಗಿರ್ಬೋದು, ಸೊ ಈ ಬೇರೆ ಇನ್ಯಾವುದಾದ್ರೂ ಒಂದು ಲಾಯಿಂದ ಬಾರ್ಡ್ ಬೈ ಲಾ ಆಗಿರ್ಬೋದು. ಅಂತಹ ಒಂದು ಸಂದರ್ಭಗಳಲ್ಲಿ ಈ ಒಂದು ಸೂಟ್ ಮೇಂಟೈನಬಲ್ ಅನ್ನೋ ಒಂದು ಅನುಮಾನ ನ್ಯಾಯಾಲಯಕ್ಕೆ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ಪ್ರೈಮರಿ ಇಶ್ಯೂಸನ್ನು ಮಾಡ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಮಾಡುವಂಥ ಇಶ್ಯೂಸೇ ಪ್ರೈಮರಿ ಇಶ್ಯೂ ಆಗಿರುತ್ತೆ. ಸೊ ದಾವೆಯನ್ನು ಸಲ್ಲಿಸಿದ ನಂತರದಲ್ಲಿ ಪ್ರತಿವಾದಿಗಳಿಗೆ ಸಮನ್ಸು ಜಾರಿಯಾದ ನಂತರ ಪ್ರತಿವಾದಿಗಳು ಆ ಸೂಟು ಮೇಂಟೈನಬಲ್ ಅಲ್ಲ ಅಂತೇಳಿ ಏನಾದರೂ ಅರ್ಜಿಯನ್ನು, ಅದರಲ್ಲೂ ಮುಖ್ಯವಾಗಿ ಆರ್ಡರ್ 7 ರೂಲ್ 11 ಆಗಿರ್ಬೋದು, ಅಥವಾ ರಿಜೆಕ್ಷನ್ ಆಫ್ ಪ್ಲೈಂಟನ್ನು ಆರ್ಡರ್ 11 ಆಗಿರ್ಬೋದು, ಸೊ ಸಲ್ಲಿಸಿದಂಥ ಸಂದರ್ಭದಲ್ಲಿ ಈ ಒಂದು ಇಶ್ಯೂಸನ್ನು ಮುಖ್ಯವಾಗಿ ಮಾಡಬೇಕಾಗತ್ತೆ. ಸೊ ಆ ಪ್ರೈಮರಿ ಇಶ್ಯೂಸನ್ನು ಫ್ರೇಮ್ ಮಾಡಿದ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸನ್ನು ಮಾಡಬೇಕಾಗಿರುತ್ತೆ. ಸೊ ಎವಿಡೆನ್ಸನ್ನು ಮಾಡಿದ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಸ್ಯಾಟಿಸ್ಫೈ ಆದರೆ, ಅಂದರೆ ಪ್ಲೈಂಟನ್ನು ರಿಜೆಕ್ಟ್ ಮಾಡಲಿಕ್ಕಾಗಲಿ ಅಥವಾ ಆ ಒಂದು ದಾವೆಯನ್ನು ರಿಜೆಕ್ಟ್ ಮಾಡೋದಕ್ಕೆ ಕೋರದಂಥ ಸಂದರ್ಭದಲ್ಲಿ, ಸೊ ರಿಜೆಕ್ಷನ್ ಪ್ಲೈಂಟನ್ನು ಅರ್ಜಿಯನ್ನು ಹಾಕಿದರೆ, ಸೊ ಅಂಥ ಸಂದರ್ಭದಲ್ಲಿ ಏನು ಪ್ರೈಮರಿ ಇಶ್ಯೂವನ್ನು ಮಾಡಲಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರು ರುಜುವಾತನ್ನು ಪಡಿಸಲಿಲ್ಲ ಅಂದರೆ, ಅದು ಆಸ್ ಪರ್ ದಿ ಲಾ ಅದು ಪ್ರಾಪರ್ ಆಗಿದೆ ಆ ದಾವೆ ಅಂತ ರುಜುವಾತು ಪಡಿಸಲಿಲ್ಲ ಅಂತಂದರೆ ಆ ದಾವೆ ಸಂಪೂರ್ಣ ದಾವೆಯೇ ರಿಜೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರೈಮರಿ ಇಶ್ಯೂ ಏನಿರ್ತದೆ ಇದು ಕೂಡ ದಾವೆಯನ್ನು ಉಳಿಸ್ಕೊಳ್ಳೋದಕ್ಕೆ ಅತಿ ಮುಖ್ಯವಾದಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಪ್ರೈಮರಿ ಇಶ್ಯೂಸ್ ಬಂದಂಥ ಸಂದರ್ಭದಲ್ಲಿ ಆ ಇಶ್ಯೂಸ್ ಯಾವುದರ ಮೇಲೆ ಮಾಡಲಾಗಿದೆ ಅನ್ನೋದು ಸಂಬಂಧಪಟ್ಟಂತೆ ಅದರ ಮೇಲೆ ಸ್ಟೇಟ್ಮೆಂಟನ್ನು ಅಥವಾ ಸಾಕ್ಷಿಯನ್ನು ಕೊಡಬೇಕಾಗತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟು ಅದನ್ನು ರುಜುವಾತು ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಆ ಹೂಡಿರುವಂಥ ಒಂದು ಸಿವಿಲ್ ದಾವೆ ಏನಿರ್ತದೆ ಈ ಪ್ರಾರಂಭಿಕ ಹಂತದಲ್ಲೇ ಆ ದಾವೆ ಬಿದ್ದೋಗುತ್ತೆ. ಸೊ ಹಾಗಾಗಿ ದಾವೆಯನ್ನು ಮುಂದುವರಿಸಿ ಕಕ್ಷಿದಾರರು ಏನಿರ್ತಾರೆ, ಅದೇ ದಾವೆಯನ್ನು ಹಾಕಿದಂಥವ್ರು ಏನಿರ್ತಾರೆ ಅವರಿಗೆ ನ್ಯಾಯವನ್ನು ಒದಗಿಸಲಿಕ್ಕೆ ಇದು ಕೂಡ ಒಂದು ದೊಡ್ಡ ಅಡಚಣೆ ಅಥವಾ ತೊಂದರೆ ಆಗುವ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಈ ಒಂದು ಇಶ್ಯೂಸಲ್ಲಿ ಮುಖ್ಯವಾಗಿ 3 ಥರದ ಇಶ್ಯೂಸ್ಗಳು ಇರುತ್ತೆ. ಒಂದು ಮೇನ್ ಇಶ್ಯೂಸ್, ಎರಡನೇದು ಅಡಿಷನಲ್ ಇಶ್ಯೂಸ್, ಮೂರನೇದು ಪ್ರೈಮರಿ ಇಶ್ಯೂಸ್. ಈ ಎಲ್ಲ ಇಶ್ಯೂಸ್ಗಳು ಕೂಡ ಆರ್ಡರ್ 14 ಅಡಿಯಲ್ಲಿ ಬರುತ್ತೆ. ಸೊ ಅರ್ಜಿಯನ್ನು ಕೂಡ ಆರ್ಡರ್ 14 ಅಡಿಯಲ್ಲಿ ನಾವು ಅಡಿಷನಲ್ ಇಶ್ಯೂಸ್ಗಾಗಿ ಹಾಕಬೇಕಾಗಿ ಇರುವಂಥದ್ದು ಅತಿ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಇಶ್ಯೂಸ್ಗಳನ್ನು ಫ್ರೇಮ್ ಆದ ನಂತರದಲ್ಲಿ ಅಥವಾ ಇನ್ನೇನಾದರೂ ಇದ್ದರೆ ಅವಶ್ಯಕತೆ ಇದ್ದರೆ ಅದನ್ನು ಮಾಡುವಂಥದ್ದು. ಈ ಒಂದು ಇಶ್ಯೂಸ್ಗಳನ್ನು ನೋಡಿಕೊಂಡು ದಾವೆಗೆ ಏನು ಅಗತ್ಯವಾಗಿ ಸಾಕ್ಷ್ಯಗಳು ಬೇಕು, ಯಾವ ಒಂದು ದಾಖಲೆಗಳನ್ನು ಒದಗಿಸಬೇಕು ಅನ್ನೋದು ನೋಡಿಕೊಂಡು, ಬರ್ಡನ್ ಯಾರ ಮೇಲಿದೆ, ಯಾರು ರುಜುವಾತು ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ರುಜುವಾತನ್ನು ಮಾಡಬೇಕು. ಇದು ಅತಿ ಮುಖ್ಯವಾದಂಥ ಒಂದು ಅಂಶಗಳಾಗಿದೆ ಸಿವಿಲ್ ದಾವೆಗಳಲ್ಲಿ. ಯಾವುದೇ ಒಂದು ದಾವೆ ಆಗಿರಲಿ, ಅದು ಪಾರ್ಟಿಷನ್ ಸೂಟ್ ಆಗಿರಲಿ, ಇಂಜೆಕ್ಷನ್ ಸೂಟ್ ಆಗಿರಲಿ, ಅಥವಾ ಪೊಸಿಷನ್ ಆಗಿರಲಿ, ಅಥವಾ ಯಾವುದೇ ಎನಿ ಮನಿ ಸೂಟ್ ಆಗಿರಲಿ, ಯಾವುದೇ ಒಂದು ಸಿವಿಲ್ ಸೂಟ್ ಆಗಿದ್ರೂ ಕೂಡ ಈ ಒಂದು ವಿವಿಧ ಅಂಶಗಳೇನಿದೆ ಇದು ಅತಿ ಮುಖ್ಯವಾದಂಥ ಒಂದು ಪಾತ್ರವನ್ನು ಇಲ್ಲಿ ವಹಿಸುತ್ತೆ. ಸೊ ಇದನ್ನು ದಾವೆಯನ್ನು ನಡೆಸುವಂಥವರು ಅಥವಾ ಕಕ್ಷಿದಾರರೇ ಆಗಿರ್ಬೋದು ವಿವಿಧ ಅಂಶಗಳ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಬರ್ಡನ್ ಯಾರ ಮೇಲಿದೆ ಅನ್ನೋದನ್ನು ತಿಳ್ಕೊಂಡು ಅನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಮತ್ತು ದಾಖಲೆಗಳನ್ನು ಒದಗಿಸಿದರೆ ದಾವೆಯನ್ನು ಗೆಲ್ಲೋದಕ್ಕೆ ಸುಲಭ ಆಗುತ್ತೆ.